ಅದೂ ವಿಲೇಜ್. ಅವರು ನಮ್ಮ ತೋಟಗಳಲ್ಲಿ ಅವರು ಮೊದಲು ನಾವು ಆರ್ಗಾನಿಕ್ ಶುರು ಮಾಡಿದಾಗ ಮನೆ ಇಲ್ಲ, ಏನೂ ಇಲ್ಲ. ಇದೊಂದು ಶೆಡ್ ಇತ್ತು. ಇದರಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಒಂದು 4 ಜನ ಲೇಬರ್ಗೆ ಇಲ್ಲಿ ಬಿಟ್ಟು ನಾನು ಅಲ್ಲಿ ಆ ಮೋರಿ ಮೇಲೆ ಮಲಗ್ತಾಯಿದ್ದೆ. ಅಲ್ಲೇ ಮಲ್ಕೊಂಡು ಅಲ್ಲೇ ಕಾರಲ್ಲೇ ನಿಲ್ಸ್ಕೊತಾ ಇದ್ದೆ, ಅಲ್ಲೇ ಮಲಗ್ತಾಯಿದ್ದೆ. ಮನೆ ಕಟ್ಕೊಂಡಿದ್ವಿ 3 ತಿಂಗಳಲ್ಲಿ. ಈ 3-4 ತಿಂಗಳ ಅವಧಿಯಲ್ಲಿ ನಾವು ಈ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ದೀವಿ ಈ ಜಮೀನಿಗೆ. ಆವಾಗ ಜೋಗಿಗೌಡರ ಮುಖಾಂತರ ಇದು ಒಂದು ಸ್ವಲ್ಪ ಸ್ಪ್ರೆಡ್ ಆಗಿದೆ ಹೊರಗಡೆ. ಆ ಸ್ಪ್ರೆಡ್ ಆಗಿರೋದು ಏನಾಗಿದೆ, ಇವತ್ತು ನಿಮ್ಮೆಲ್ಲರನ್ನೂ ನಮ್ಮ ತೋಟಕ್ಕೆ ಕರ್ಕೊಂಬಂದಿದ್ದೀವಿ. ಡಾಕ್ಟರ್ ಸಾಯಿಲು ಅನ್ನೋದು ಅದೊಂದು ಜೈವಿಕ ಗೊಬ್ಬರ. ಆದರೆ ನಾನೇನು ಹೇಳ್ತೀನಿ ಅಂದರೆ, ನಾನು ಡಾಕ್ಟರ್ ಸಾಯಿಲ್ ಅಂತಲ್ಲ, ಯಾವ ಜೈವಿಕ ಗೊಬ್ಬರನೂ ಹಾಕಂಗಿಲ್ಲ ಜಮೀನಿಗೆ. ನೀವು ನಿಮ್ಮ ಜಮೀನಲ್ಲಿರೋ ಅಂಥದ್ದನ್ನು ಹೊರಗಡೆ ಬಿಸಾಕಬೇಡಿ. ಅದನ್ನು ನೀವು ಯಾವಾಗ ಪೀಸ್ ಮಾಡಿ ನಿಮ್ಮ ಗಿಡಗಳು ಸುತ್ತು, ನಿಮ್ಮ ತೋಟದಲ್ಲಿರೋ ಎಲ್ಲ ಮರಗಳಿಗೂ ಸುತ್ತು ಹಾಕೊಂಡ್ರೆ ಅದೇ ಗೊಬ್ಬರ ಸಾಕು. ಇದರ ಜೊತೆಗೆ ಜೀವಾಮೃತ ಆಗಲಿ, ಗೋಕುಪಾಮೃತ ಆಗಲಿ, ವೇಸ್ಟಿ ಕಂಪೋಸರ್ ಆಗಲಿ, ಇವೆಲ್ಲ ನೀವು ತಯಾರು ಮಾಡ್ಕೊಳವು, ಖರ್ಚಿಲ್ದಂಗೆ ಮಾಡ್ಕೊಳವು. ಇವನ್ನ ಅದರ ಮೇಲೆ ಸಿಂಪಡಣೆ ಮಾಡಿದಾಗ ಅದು ಜಲ್ದಿ ನಿಮಗೆ ಕೊಳ್ತೋಗ್ತದೆ. ಯಾವಾಗ ಕೊಳೆಯ ಶುರುವಾಗ್ತದೋ ಎರೆಹುಳುಗಳು ಅದು ತಿನ್ನಕ್ಕೆ ಬರ್ತವೆ. ಅವು ತಿಂದು ನಿಮಗೆ ಆ ಇಕ್ಕಿ ಇಡ್ತಿದ್ದಲ್ವ, ಆ ಇಕ್ಕಿನೇ ನಮಗೆ ಬೇಕಾಗಿರೋ ಪೋಷಕಾಂಶಗಳೆಲ್ಲ ಅದರಲ್ಲಿ ಸಿಗ್ತವೆ. ಅದು ನನ್ನ ಒಪಿನಿಯನ್. ನಾನು ನನ್ನ ಸಾಹೇಬರುಗಳು ಒಪಿನಿಯನ್ ಹೇಗಿದೆ ಅದು ಇನ್ನೊಂದು ನಾನು ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕಲ್ಲ, ಇದು ಹೇಳಿರೋದು ನನ್ನ ಒಪಿನಿಯನ್. ಇದರಲ್ಲಿ ಇನ್ನೊಂದು ಏನಾಗ್ತದಂದರೆ, ಈ ಜೀವಾಮೃತ ಸಗಣಿ ಗಂಜಲದಲ್ಲಿ ನಿಮಗೆ ಭೂಮಿಗೆ ಬೇಕಾಗಿರೋ ಅಂಥ ಎಲ್ಲ ಐಟಮ್ಗಳು ಇದ್ದಾವೆ ಅಂತ ನಮಗೆ ಹೇಳಿ